ಒಪ್ಪಿಕೊಟ್ಟದ. ಈಗ ವಿಜಯವ್ರ ಮುಂದಿರೋದೆಲ್ಲ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಜನ ಇದ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂಥ, ಜನರಿಂದ ಉಳಿಸ್ಕೊಂಡು ಹೋಗುವಂಥದ್ದು. ಎಲ್ಲೇ ಮಮತಾ ಅವ್ರ ಸೋತಲ್ಲೇ, ಕೇಜ್ರಿವಾಲ್ ಸೋತಲ್ಲೇ ನೀವು ಸೋಲು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಮತ್ತು ಬಿ ಜೆ ಪಿ ನಿಮ್ಮ ದೋಷವನ್ನು ಹುಡುಕ್ತಾ ಇರ್ತದೆ, ಕಾಂಗ್ರೆಸ್ ಸಹಿತ ದೋಷವನ್ನು ಹುಡುಕ್ತಾ ಇರ್ತವೆ, ನ್ಯಾಷನಲ್ ಪಾರ್ಟಿಗಳು ವಿಶೇಷವಾಗಿ ದೋಷ ಹುಡುಕ್ತಾ ಇರ್ತವೆ. ಅದರಲ್ಲೂ ಬಿ ಜೆ ಪಿ ಅಂತ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇರ್ತದೆ. ಆ ನೆರಗಟ್ಟಿನೆಲ್ಲ ಎಲ್ಲ ದೃಷ್ಟಿಗಳು ಒಂದು ಏನಪ್ಪ ಅಂದ್ರೆ ನಿಮಗೆ ಧೈರ್ಯ ಅಂದ್ರೆ ದಕ್ಷಿಣ ಭಾರತದಲ್ಲೇ ಜನ ವೈಚಾರಿಕವಾಗಿ ಒಂದಿಷ್ಟು ಮುಂದಿರೋದ್ರಿಂದ, ವೈಜ್ಞಾನಿಕ ಚಿಂತನೆ ಮಾಡೋದ್ರಿಂದಾಗಿ, ಒಳ್ಳೊಳ್ಳೆಯ ಒಂದು ಏನಪ್ಪ ಅಂತಂದ್ರೆ ವೈಚಾರಿಕ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದರಿಂದಾಗಿ, ವೈಚಾರಿಕ ಶಕ್ತಿ ಇರೋದರಿಂದಾಗಿ ಸ್ವಲ್ಪ ಬಿ ಜೆ ಪಿಗೆ ಇಲ್ಲಿ ಪ್ರಭಾವ ಮಾಡೋದು ಭಾಳ ಕಷ್ಟ, ಆರ್ ಎಸ್ ಎಸ್ ಅವ್ರ ಪ್ರಭಾವ ಮಾಡೋದು ಭಾಳ ಕಷ್ಟ ಅನ್ನೋದು ಇಲ್ಲಿವರೆಗಿನ ಇತಿಹಾಸ ತಿಳಿಯುವಂಥದ್ದಾಗಿದೆ. ಅದಕ್ಕಾಗಿ ವಿಜಯ್ ಅವರು ಇವತ್ತು ಮಾಡಬೇಕಾಗಿದ್ದು ಪ್ರತಿಯೊಬ್ಬರಿಗೆ ಉದ್ಯೋಗ ಸಿಗುವಂಥ ಕೆಲಸ. ಅದು ಗ್ಯಾರಂಟಿ ಕೊಡೋದು ಬೇಡ ಅಂತಲ್ಲ, ಗ್ಯಾರಂಟಿ ನಾನು ಟಿ ವಿ ಕೊಡ್ತೀನಿ, ಸೈಕಲ್ ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ, ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಎಲ್ಲ ಮಕ್ಕಳಿಗೆ ಫ್ರೀ ಹೈಯರ್ ಎಜುಕೇಷನ್, ಅದ್ರ ಜೊತೆಗೆ ಆರೋಗ್ಯ ಪ್ರತಿಯೊಬ್ಬರಿಗೂ ಕೇಜ್ರಿವಾಲ್ ಮಾಡಿದಂಥ ಇವೆರಡು ಕೆಲಸಗಳು ಮಾಡೋ ಜೊತೆಗೆ ಇನ್ನುಳಿದು ಏನು ಸಾಧ್ಯ ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕಾಗಿದೆ. ಉದ್ಯೋಗ ಸೃಷ್ಟಿಗೆ ನೀವೇನು ಮಾಡ್ತಾಯಿದ್ದೀರಿ, ಕೃಷಿಗೆ ಮಾರ್ಕೆಟಿಂಗ್ ಬಗ್ಗೆ ಏನು ಮಾಡ್ತಾಯಿದ್ದೀರಿ? ಯಾಕಂದರೆ ಎಲ್ಲಿವರೆಗೆ ಕೃಷಿಗೆ ಮಾರ್ಕೆಟ್ ಕೊಡೋದಿಲ್ಲವೋ, ರೈತ ತನ್ನ ಕಾಲ ಮೇಲೆ ತಾನು ನಿಲ್ಲೋದಿಲ್ಲವೋ, ಪ್ರತಿಯೊಂದು ಹಳ್ಳಿಯೂ ತನ್ನ ಕಾಲ ಮೇಲೆ ತಾನು ನಿಂತು ಗಳಿಸಿದ ಹಣದಲ್ಲಿ ತನ್ನ ಗಟರಗಳನ್ನು, ತನ್ನ ವ್ಯವಸ್ಥೆಯನ್ನು, ಚರಂಡಿಯನ್ನು, ಮತ್ತೊಂದನ್ನು ಮುಗಿದೊಂದನ್ನು ಮಾಡಿಕೊಂಡು ಉಳಿದ ಹಣವನ್ನು ರಾಜ್ಯಕ್ಕೆ ಕೊಡೋದಿಲ್ಲವೋ, ಅಂಥ ವ್ಯವಸ್ಥೆ ಬರುವುದಿಲ್ವೋ, ಅಲ್ಲಿವರೆಗೆ ಈ ದೇಶದ ಉದ್ಧಾರ ಇಲ್ಲ ಅನ್ನೋದನ್ನು ಈ ನಾಯಕರು ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ಇಲ್ಲಿಯವರು ಬಂದು ಅನೇಕ ನಾಯಕರು ಬಂದು ಹೋದ್ರಿಲ್ಲ. ಕೇಜ್ರಿವಾಲ್ ಮಹಾಬುದ್ಧಿವಂತ, ಏನು ಎರಡು ಮಾತಿಲ್ಲ. ಮಮತಾ ಬ್ಯಾನರ್ಜಿ ಮಹಾಪ್ರಾಮಾಣಿಕರು